ಈಗ ಹೆಂಗ ಅನ್ನಕ್ಕೇನದ ನೀರ ನನ್ನ ಪ್ರೀತಿ ಮಾಡಕತ್ತಿ ನಿಮ್ಮಣ್ಣರ ಹಂಗತ್ತಾನ ಸುಮ್ಮನೆ ನಿಮ್ಮ ಅಣ್ಣ ಹೇಳೋದಂಗೆ ಕೇಳೋದ ಚಲೋ ನೋಡ್ಸಿದ್ದು ಅವ್ರಿಗೆ ಅಂಜ ನನ್ನ ಕೈ ಬಿಡ್ಬೇಡ. ನಿಮ್ಮಣ್ಣ ಬಾಯಿ ಮಾತ್ಲಿ ಹೇಳ್ಯಾನ ಇದು ಸುಳ್ಳ ಊರಂತವಲ್ಲಿ ಚಲೋ ಅಲ್ಲ. ಅಂದ್ರೆ ಇಷ್ಟು ದಿನ ಚಂದಕ್ಕೆ ಪ್ರೀತಿ ಮಾಡಿದೇನ? ಹುಡುಗಾಟೊಳಗೆ ಪ್ರೀತಿ ಮಾಡೀನಿ ನಾನು ಮರ್ಯಾಕತ್ತೀನಿ, ನೀನು ಮರ್ತು ಬಿಡು. ಮರಿ ಅಂತಂದು ಎಷ್ಟು ಚಂದ ಹೇಳ್ತಿಲ್ಲ, ನಿನ್ನ ಎಷ್ಟು ಹಚ್ಕೊಂಡೇನು ನನಗೆ ಗೊತ್ತೈತಿ. ನಿನ್ನಷ್ಟ ನಾನು ಹಚ್ಕೊಂಡಿನಿ, ಆದ್ರೆ ನಾನು ಗಾಡಿ ದುಡಿಬೇಕು. ಅದು ದುಡಿಯೋದಕ್ಕೂ ನಾನು ನಿನ್ನ ಪ್ರೀತಿ ಮಾಡೋದಕ್ಕೂ ಏನು ಸಂಬಂಧ? ಊರಾಗ ನನ್ನ ಹೆಸರು ಕೆಟ್ಟಾಯ್ತಂದ್ರೆ ಯಾರು ಬಾಡಿಗೆ ಹೇಳ್ತಾರ ಅವಾಗ? ಬಾಡಿಗೆ ಸಂಬಂಧ ಪ್ರೀತಿ ಮಾಡಿದ ಹುಡುಗಿನ ದೂರ ಮಾಡತ್ತಿಲ್ಲ. ಈ ಜೀವ ಇರುತ್ತಾನ ಪ್ರೀತಿ ಏನೋ ಮಾಡ್ತೀನಿ, ಆದ್ರೆ ಹುಡುಗಾಗಂಗಿಲ್ಲ. ಅಂತ ಪ್ರೀತಿ ಯಾವಕ್ಕೆ ಬೇಕು, ಇನ್ನು ಮುಂದೆ ಹೆಂಗಿರ್ತೇನೆ ನೋಡಿ. ಅರ್ಜುನ ಸ್ವಲ್ಪ ನಿಂದ್ರು. ಯಾಕನ ಯಾರ್ಯಾರು ಪಗಾರ ಕೊಟ್ಟಿಲ್ಲ ಅವರೆಲ್ಲರಿಗೂ ಸಂಜೆ ಮುಂದೆ ಪಗಾರ ಕೊಡು. ಮತ್ತೆ ಏನೇನು ದಗದ ಉಳಿದೈತಿ ಅದನ್ನೆಲ್ಲ ಮುಂದೆ ನಿಂತು ಮಾಡಿಸಿ. ದಗದೆಲ್ಲ ಮುಗ್ದವನ, ಪಗಾರ ಕೊಟ್ರೆ ಮುಗಿತು. ಇನ್ನೊಂದು 15 ದಿನದಾಗ ಓಡಾಡಿಕೆ ತುಳ್ಬೇಕೈತಿ, ಅವ್ ಮುಂದೆ ದಗದ ಹೋಗ್ತಾವ. ಹಂಗಾರ ಒಂದು ವಾರ ಖಾಲಿನ ಅನ್ನಂಗ ಆತಲ್ಲ. ನಡಿಯೋ ಹಂಗಾರ ಮುತ್ಗಿ ಅವರು ಒಂದು ಕನ್ನೆ ಹೇಳ್ಯಾರ, ನೋಡ್ಕೊಂಡು ಬರೋಣ ನಡಿ. ಹೇಳೋರ ಹೇಳ್ತಾರ, ಅಟ ಜೀವ ತಿಂದಿರ್ತಿ ಅವ್ರಿಗೆ. ಮತ್ತೆ ಹೇಳೋರ ಏನ್ ಮಾಡ್ಯಾರ? ನಾನು ಕರ್ಕೊಂಡೋಗಿ ನಾನು ನಿನ್ನ ಕೂಡಿ ಹೆಸರು ಮಾಡಿಡ್ತಾರ. ನಮ್ಮ ಮೊದಲೇ ಹೇಳಿ ನಮ್ಮ ಮಾನ್ಯನ ನಾ ಕನ್ಯಾ ನೋಡಿದೆ ಬರುದಲ್ಲ ಅಂತೇಳಿ. ನೀನಂತೂ ಬರಂಗೆ ಕಾಣಂಗಿಲ್ಲ. ಆಯ್ತಪ್ಪ, ನಾನು ಹೋಗಿ ಬರ್ತೇನೆ. ಹೋಗಿ ಬಂದು ಮಾತಾಡ್ತೇನೆ. ಹೆಂಡತಿ ಮಾತು ಕೇಳಾರ್ದ ತವ್ರ ಮನೆಗೆ ಬಾದ್ಲು, ತಂಗಿ ಮಾತು ಕೇಳಾರ್ದ ತನ್ನ ಮನ್ಸಿಗೆ ಬಂದಂಗೆ ಮಾಡಕತ್ತಾಳ. ಇವ್ರಿಬ್ಬರನ್ನು ಜಪಾನ್ ಮಾಡವನ ಇರ್ಬೇಕು ಸಾಯ್ಬೇಕು. ಯಾಕಪ್ಪ ಮೈಗೆ ಆರಾಮಿಲ್ಲನ? ಹಂಗೇನಿಲ್ರಿ, ಇರ್ತಾವಲ್ರಿ ಮನೆ ಕಿರಿಕಿರಿ. ಮದುವೆ ಆಗೈತೇನ? ಹೌದ್ರಿ. ಮತ್ತು ಮದುವೆ ಆದ್ಮೇಲೆ ಸಂಸಾರದ ಕಿರಿಕಿರಿ ಇರೋದಲ್ಲಪ್ಪ. ಸಂಸಾರ ಕಿರಿಕಿರಿ ಇರೋದ ಕರೀರಿ, ಆದ್ರೆ ನಾನು ಮದುವೆ ಆಕಿತ್ತ ಮೊದಲು ನನ್ನ ತಂಗಿ ಮದುವೆ ಮಾಡಿ ನಾನು ಮದುವೆ ಮಾಡ್ಕೋಬೇಕಿತ್ತು. ನಾ ಇಷ್ಟು ತಿಳಿದಾವದಿ ಅಂದಿಂದ ಮೊದಲು ಹೆಣ್ಮಕ್ಳ ಮದುವೆ ಮಾಡಿ ಆಮೇಲೆ ಗಣಮಕ್ಳ ಮದುವೆ ಮಾಡ್ಕೊಳ್ಳೋದು ಪದ್ಧತಿ ಇರ್ತೈತಿ. ವಯಸ್ಸಿಗೆ ಬಂದ್ಗಳೇ ಅವ್ವ ಅಪ್ಪ ತೀರ್ಕೊಂಡ್ರಿ, ತಂಗಿಯರ ಓದಿದಕ್ಕೆ ಮಾಡಿ ಹಾಕೋರ ಯಾರೂ ಇಲ್ಲ. ಹಿಂಗಾಗಿ ಅವಸರದಾಗ ನಾನು ಮದುವೆ ಮಾಡ್ಕೊಂಡಿದ್ದೆ. ನೋಡಕ್ಕೆ ಚಲೋ ಮನುಷ್ಯನೂ ಕಾಣ್ತಾನ, ಒಳ್ಳೆ ಮನೆತನದವನ ಇರಬೇಕು. ನಮ್ಮ ತಮ್ಮಗೆ ಹೆಂಗೂ ಕನ್ಯೆ ಹುಡುಕಾಕತ್ತೀವಿ, ಒಂದು ಮಾತು ಕೇಳಿಬಿಡ್ಲೇನ? ಏನು ವಿಚಾರ ಮಾಡತ್ತೀರಿ? ನೋಡಕ್ಕೆ ಹಿರಿಯ ಮನುಷ್ಯರಂಗೆ ಕಾಣ್ತೀರಿ. ನಮ್ಮ ತಂಗಿಗೆ ಒಂದು ಯಾವ್ದಾರ ಚಂದನ ಮನಿತನ ನೋಡ್ರಲ್ಲ. ಯಾರ ಪೈಕಿ ನೀವು? ಲಿಂಗಾಯತರ ಪಕ್ಕಿರಿ. ನಮ್ಮವ್ರ ಆದ್ರಲ್ವ? ಇರಲಿ. ನಿಮ್ಮ ತಂಗಿ ಹುಡುಗ ಹೆಂಗಿರ್ಬೇಕಂತಿ? ಒಟ್ಟು ಚಲೋ ಇರ್ಬೇಕ್ರಿ, ಒಟ್ಟು ದುಡ್ಕೊಂತ ನಾವು ಇರ್ಬೇಕ್ರಿ. ಶೇಪಾವಳಿ ಹೆಂಗೆ ಕೊಡ್ತಾವೆ ಹೇಳಕ್ಕೆ ಬರೋದಿಲ್ಲ. ನಮ್ಮ ತಮ್ಮಗೂ ಕನ್ಯಾ ಹುಡುಕಾಕತ್ತೀವಿ, ಮತ್ತು ನೀನು ಅಭ್ಯಂತರ ಇಲ್ಲ ಅಂದ್ರೆ ದೇವ್ರ ಜಾಗದಾಗ ಕೂತೀವ್ರಿ. ನೀವು ದೇವ್ರು ಬಂದಂಗೆ ಬಂದ್ರಿ, ನಿಮ್ಮ ಮ್ಯಾಗ ನನಗೆ ಸಂಪೂರ್ಣ ವಿಶ್ವಾಸ ಐತಿ. ಏನು ಮಾಡ್ತೀರಿ ಗೊತ್ತಿಲ್ರಿ, ಒಟ್ಟು ನಮ್ಮ ತಂಗಿ ತೊಟ್ಟ ಇದ್ದದ್ದು ಹೇಳ್ಬೇಕಂದ್ರೆ ನಮ್ಮ ತಮ್ಮ ಓದ್ದವಲ್ಲ ಬರ್ದಾವಲ್ಲ, ಇನ್ನೇನಪ್ಪ ಭಾಳ ಸಂಭವಿತದನ. ಮತ್ತೆ ನೀ ಹೆಣ್ಣು ಕೊಡಕ್ಕೆ ಮನಸ್ಸು ಮಾಡಿದಿ, ನೀನು ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತಂತಾನೆ ತಿಳ್ಕೊ. ನಾನಾಗಿ ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರು ಇಂಥ ಮಣಿತನ ಸಿಗುದಿಲ್ಲ. ನನ್ನ ತಂಗಿಯರ ಹಂತಕ್ಕೆ ನನ್ನ ತಂಗಿನ ಇವ್ರ ಮನೆಗೆ ಕೊಡೋದು ಚಲೋ. ಏನಪ್ಪ ಓದ್ದವಲ್ಲ ಬರ್ದಾವಲ್ಲ ನಾನು ಹೆಣ್ಣು ಕೊಡಕ ಲೆಕ್ಕ ಹಾಕಾಕತ್ತೇನ? ಆ ಮಾತು ಎಲ್ಲಾಗಿನ ತೆಗೆದು ಹಾಕ್ರಿ. ನಿಮ್ಮ ತಮ್ಮ ಸಮಯ ತಂದ್ರಲ್ಲ ಅಷ್ಟು ಸಾಕ್ರಿ. ಮತ್ತು ಇಲ್ಲಿ ತಕ್ಕ ಬಂದಿರಿ, ಮನೆ ತಕ್ಕ ಬಂದು ಹೋಗ್ರಿ. ಮುತ್ತಿಗೆಗೆ ಹೆಣ್ಣು ನೋಡಕ್ ಹೊಂಟು ಮನುಷ್ಯನ. ಆತ್ ತಗೋ, ನಿನ್ನ ಮನೆಗೆ ಹಾದ ಹಾತ್ಲಾಗ ಹೋಗ್ತೀನಿ ತಗೋ. ಬರ್ರಿ ಹೋಗೋಣ. ಅಂದಂಗೆ ನಿಮ್ಮೂರು ಯಾವ್ರಿ? ಇಲ್ಲೇ ಮುಳುವಾಡ್ತಕ್ಕ ಹಳ್ಳಿ. ಏನ್ ಮಾವ, ನಿನ್ ಹುಡುಗಿ ನೋಡಿ ಬಂದಾರಂತಲ್ಲ, ಅವಡಿಗೆ ಮದುವೆ ಆಗಲ್ಲ ಅಂದ್ಲಂತ ನಿನ್ನ? ಇಷ್ಟು ಲಗುನ ನಿಂತಕ ಸುದ್ದಿ ಬರ್ತೇನ? ಅಕ್ಕಿ ಆಗಲ್ಲ ಅಂದ್ರೆ ಏನಾತ? ನಮ್ಮನ್ನ ಬ್ಯಾರೆ ಹುಡುಗಿ ನೋಡಿ ಮದುವೆ ಮಾಡ್ತಾನ ಅಂದ. ಬ್ಯಾರೆ ಹುಡುಗಿಯರ್ ಕಣ್ಣ ಕಾಣ್ತಾವು, ನಾ ಕಾಣಂಗಿಲ್ಲಲ್ಲ ನಿನ್ ಕಣ್ಣಿಗೆ. ಈಗ ಎಲ್ಲಿ ಹೊಂಟಿ ನೀನು? ಕಾಲೇಜ್ಕ. ಅದಷ್ಟೇ ಕಲೀದ್ ಮಾಡ, ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ. ನೀ ಎಷ್ಟೇ ಹುಡುಗಿಯರ್ ನೋಡು, ಆದ್ರ ಲಾಸ್ಟಿಗೆ ನನ್ನ ನಿಮ್ ಮದ್ವೆ ಆಗೋದು. ಕನಸು ಬಾಳ ಕಣ್ಣಾಕಾತಿ,
ಓದು ವಯಸ್ಸಿನಾಗ ಇದೆಲ್ಲ ಭಾಳ ಕನಸು ಕಾಣಕ್ಕೆ ಹೋಗ್ಬೇಡ. ನಮ್ಮ ಅಣ್ಣ ಇವತ್ತು ಮುತ್ತಿಗೆ ಹೆಣ್ಣು ನೋಡಕ್ಕೆ ಹೋಗ್ಯಾನ. ಅದೇನ್ರ ಸಜ್ಜ ಆತಂದ್ರೆ ಅಕ್ಕಿ ಅಕ್ಕಾಳ ನಾನು ಹೆಂಡ್ತಿ. ನೀ ಯಾಕೆ ಅಕ್ಕಿ? ಬಾಳ ವರ್ಷದಿಂದ ನಾನು ನೋಡ್ಕೊಂಡ್ ಬಂದಿ. ನನ್ ಮದ್ವೆ ಆಗಕ್ ಯಾಕೆ ಒಲ್ಲೆಂತಿ? ಅದನ್ನ ನಿಮ್ಮ ಅವ್ವ ಅಪ್ಪ ಕೇಳ. ಅಲ್ಲ, ಇಷ್ಟು ವರ್ಷ ಆತ ನಿಮ್ಮ ಅವ್ವ ಅಪ್ಪ ನನ್ನ ಜೊತೆ ನಮ್ಮ ಅಣ್ಣನ ಜೊತೆ ಏನರ ಮಾತಾಡ್ತಾರ? ಎಂದೋ ಜಗಳಾಗಿದೆ, ಇನ್ನ ತಕ ಮಾತು ಬಿಟ್ಟಾರ. ಅಂತಾದ್ರಾಗ ನಿನ್ನ ನನ್ನ ಜೊತೆ ಮದ್ವೆ ನಗತಾರ ಅವ್ರು. ಅವ್ರವ್ರ ಜಗಳ ಆಡಿದ್ರ ನಾವಿಬ್ರು ದೂರ ಆಗ್ಬೇಕೇನ? ನಿನ್ನಂತ ಬಾಯಿ ಬಡಿಕೆಗೆ ಚಲೋ ಹುಡುಗ ಸಿಗ್ತಾನ. ಹೋಗಿ ಸಾಲಿಗೆ. ಏ ಮಾವ, ಆ ದೇವ್ರು ನಾನಾ ನಿನ್ ಹೆಂತ ಅಂತ ಫಿಕ್ಸ್ ಮಾಡ್ಬಿಟ್ಟಾನ. ಮತ್ತೆ ಯಾರನ್ನ ಲವ್ ಮಾಡೋದಿಲ್ಲ ಬಿಟ್ಟೆನ ಅವನ? ಅವನೇನ್ ಲವ್ ಮಾಡಿಲ್ಲ, ಸುಮ್ನ ಬೆನ್ ಹತ್ ಕಾಡ್ತಿದ್ದ ಅವ. ಅಂತ ಊರ್ ಮಂದೆಲ್ಲ ಮಾತಾಡ್ತೈತಿ, ನೀನು ಅವನು ಲವ್ ಮಾಡ್ತೀರಂತ. ನನ್ ಮೇಲೆ ನಂಬಿಕೆ ಇಲ್ಲ ನಿಂಗ, ಊರವ್ರ ಹಂಗ ಹೇಳ್ತಾರ ಅವ್ರು. ನಾನು ಕನ್ನಡ ಕಂಡಿನಿ, ನಾನು ಒಂದ್ 2-3 ಸಾರಿ ನೋಡಿನಿ ಜೋಡಿಲಿ ಅಡ್ಡಾಡೋದು. ಅಣ್ಣ ತಂಗಿ ಅಡ್ಡಾಡಿದ್ರು ಸಂಸೆ ಮಾಡೋರ ನೀವು. ಹಂಗೇನಿಲ್ಲ, ಮತ್ತೆ ಊರಾಗ ಯಾರ ನೋಡಿದ್ರೆ ಸಂಶಯ ಮಾಡ್ತಾರೆ. ಕಡೆಗೆ ಮಾತಾಡ್ನ ಬಾ. ಬರ್ರಿ ಮ್ಯಾಮ್. ಇದ್ದಷ್ಟ ಹಿಂಗ ಅದೀವ್ ನೋಡ್ರಿ. ಇದ ಚಲೋಪ್ಪ, ಆರಾಮ್ ತೋಟದಾಗಾರ ಅದರಿಲ್ಲ. ಶಿಲ್ಪ, ಶಿಲ್ಪ, ಈಕಿನಾರಿ ನಮ್ಮ ತಂಗಿ. ಈಕಿಗೆ ನೋಡ್ರಿ ನಾವ್ ಹೊರ ನೋಡು. ಚಂದ ಅದಾಳಪ್ಪ, ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗ ಅದಾಳ. ಇನ್ನು ಹೆಂಗಂತಿ? ನಮ್ಮ ಕಡೆ ಏನಿಲ್ರಿ, ಎಲ್ಲ ನಿಮ್ಮ ಕಡೆನ. ನೀವು ಸ್ವಲ್ಪ ವಿಚಾರ ಮಾಡ್ರಿ. ಮನಿ ಮಂದೆಲ್ಲ ಬಂದ್ ಕೂಡಿ ಒಂದ್ಸಲ ನೋಡ್ಕೊಂಡು ಹೋಗ್ರಿ, ಆಮೇಲೆ ಮತ್ತೆ ಮಾತಾಡೋದು. ಮೊದಲೇ ಹೇಳಿನಪ್ಪ, ನಮ್ಮ ತಮ್ಮ ಓದ್ದವಲ್ಲ ಬರ್ದವಲ್ಲ ಅಂತ. ಮತ್ ಮನಿ ಮಂದಿ ಎಲ್ಲ ಬಂದಾಗ ಅಸಹ್ಯ ಆಗ್ಬಾರ್ದು ನೋಡು. ಓದುದು ಬರೀದು ಯಾವ ಲೆಕ್ಕ್ರಿ? ನಿಮ್ಮ ಮಾತಿನಾಗ ಗೊತ್ತಾಕತ್ರಿ ನಿಮ್ಮ ಮನಿತನ ಎಂತದಂತೇಳಿ. ಆಯ್ತ್ರಿ, ಮನಿ ಮಂದೆಲ್ಲ ಕೂಡಿ ಒಂದ್ಸಲ ಬಂದ್ ನೋಡ್ಕೊಂಡು ಹೋಗ್ರಿ. ಆಯ್ತಪ್ಪ, ನಾ ಏನ್ ಬರ್ತೀನಿ. ಕುಂದ್ರಿ, ಸ್ವಲ್ಪ ನೀರಾರ ಕುಡಿಯತ್ರಿ. ನೋಡಪ್ಪ, ಹುಡುಗಿ ನೋಡಿದ್ಮೇಲೆ ಹೊಟ್ಟೆ ತುಂಬನಂಗ ಆಗೈತಿ. ಬರೀ ನೀರು ಚಾ ಕುಡಿದ್ರಾಗ ಏನೈತಿ? ಹುಟ್ಟು ಮಂದಿ ಕೂಡ್ ಬರ್ತೀವಲ್ಲ, ಹೋಳಿಗೆನ ಉಂಡು ಬಿಡೋನು. ಅಣ್ಣ ಯಾರವ್ರು? ಇಲ್ಲೇ ಹಳ್ಳಿ ಅವ್ರವ, ನಾಳೆ ನಿನ್ನ ನೋಡಾಕ್ ಬರ್ತಾರ. ಯಾಕಿದ್ ಕಿರಿಕಿರಿ? ಯಾರನ್ನ ಕೇಳಿ ಮದ್ವಿ ಮಾಡಾಕ? ನಾ ತೋರ್ಸಿದ ಹುಡುಗನ ಮದುವೆ ಆಗ್ಬೇಕಂತ ಏನಿಲ್ಲ ನಿನಗೆ. ಹೆಚ್ಚಿಗೆ ಏನು ಮಾತಾಡಬೇಡ, ನಾ ಹೇಳ್ದಷ್ಟು ಕೇಳಷ್ಟ. ಹುಡುಗ ಮನಸ್ಸಿಗೆ ಬಂದ್ರ ಅಷ್ಟ ಮದ್ವೆ ಆಯ್ಕ ಮತ್ತ. ನೀ ಹೇಳ್ದಂಗ ಕೇಳಿ ನನ್ನ ಜೀವನ ಇಲ್ಲಿ ಬಂದ್ ಕೂತೈತಿ. ಆ ಹುಡುಗ ನಿನಗೆ ಮನ್ಸಿಗೆ ಬರ್ಲಿ ಬಿಡ್ಲಿ, ನೀನಾ ಮನಿಗ್ ಸೊಸಿ. ಮನ್ಯಾನವ್ರ ಹೆಣ್ಣು ಕೊಡ್ಲಿಲ್ಲ, ಒಂದು ಹೆಸರಿಟ್ಟು ಕಳಿಸಿದ್ರು. ಇನ್ನು ಹೊರಗಿಂದ ಎಲ್ಲಿ ಹುಡುಕ್ಯಾಡ್ದೋಯ್ನಿ? ಏನು ಬೇಡ, ಇವ್ ಅಣ್ಣ ಹೇಳಿದ್ರೆ ತಿಳ್ಕೊಳ್ಳೋದಿಲ್ಲ. ಸುಮ್ಮನೆ ಹೆಣ್ಣು ಅಂತೇಳಿ ಸುಮ್ಮನೆ ವಾದಲ್ಲಿ ಅಸಂಖ್ಯೆ ಮಾಡಿ ಇಡ್ತೀರಿ ನೀವು. ಅರ್ಜುನ, ಓದಿದವ್ರಿಗೆ ಹೆಣ್ಣು ಸಿಗಾಕತ್ತಿಲ್ಲ, ಸ್ವಲ್ಪ ಕಾಯ್ಬೇಕ. ಎಷ್ಟು ಕಾದ್ರೆ ಏನೈತಿವಿನಿ? ನಾನಂತರೂ ಅಣ್ಣಗೆ ಹೇಳಿಬಿಟ್ಟಿನಿ, ನೀವೆಲ್ಲರ ಹೆಣ್ಣು ನೋಡಕ್ಕೆ ಹೋಗ್ರಿ, ನಾನಂತರೂ ಬರ್ದಿಲ್ಲ ಅಂತೇಳಿ. ನೀವು ಏನಾರ ಮಾಡ್ರಿ, ಆದ್ರೆ ನಾನು ಕರಿಬೇಡ್ರೆ ಮತ್ತೆ. ಆಯ್ತಪ್ಪ, ನಾನು ನಿಮ್ಮನ್ನ ಹೆಣ್ಣು ನೋಡ್ತೀವಿ. ಅಲ್ಲ, ನಾ ನೋಡಿದ ಹುಡುಗಿರ ತಾಳಿ ಕಟ್ತಿಲ್ಲ. ಅಲ್ಲ, ಇವತ್ತು ಮುಂಜಾನೆ ನಾ ಯಾರು ಮಾರಿ ನೋಡಿ ಹೊರಗೆ ಹೋಗಿನೋ ಗೊತ್ತಿಲ್ಲ, ಆದ್ರ ನಮ್ ತಮ್ಮ ಹೇಳಿ ಮಾಡಿಸಿದಂತ ಕನ್ಯಾ ಸಿಕ್ ನೋಡ. ಖರೆ ಹೇಳಕತ್ತೀರ? ಅಲ್ಲ, ನಮ್ಮನ್ ಬಿಟ್ಟು ನೀವ್ ಹೆಂಗ್ ಕಣ್ಣ ನೋಡ್ಕೊಂಡ್ ಬಂದ್ರಿ? ಯಾರ್ಯಾರ ಬಾಸಿಂಗ್ ಬಲ, ಯಾರ್ಯಾರ ಹಣೆ ಬಾರ್ದಾಗಿರ್ತೈತೆ ಅಂತ ಹೆಂಗ್ ಗೊತ್ತಾಗಬೇಕು? ಅದು ಅಲ್ದ ಅದ ಮನ್ಯಾಗ ಚಲೋ ಕನ್ಯಾ ಐತೆ ಅಂತ ನನಗರ ಹೆಂಗ್ ತಿಳಿತೈತಿ ಹೇಳ? ನೀವು ಕಣ್ಣೆ ನೋಡ್ರಿ ಅಂದ ಬಳಿಕ ಆ ಹುಡುಗಿ ನಾನು ನೋಡಬೇಕ. ಅರ್ಜುನ, ನೀ ಬರ್ತಿ ಹೆಂಗೀಗ? ನನಗಂತರೂ ಆಗಲ್ಲ ವೈನಿ. ಅಣ್ಣ ನಿಂಗೆ ಹೋಗಾಗ ಏನು ಹೇಳಿನ? ನೀವು 1000 ಕನ್ಯಾ ನೋಡಿ ಬರ್ರಿ, ನಾನಂತರೂ ಆ ಮನೆ ಕಾಲು ಇಡುದಿಲ್ಲ. ನೀವು ಯಾವ ಹುಡುಗಿ ತೋರಿಸ್ತೀರಿ ಆ ಹುಡುಗಿ ತಾಳಿ ಕಟ್ತೀನಿ, ಇಲ್ಲ ಹಿಂಗಾರ ಅಂದ್ರೆ ಇರ್ತೀನಿ. ಇವಾಗ ಏನ್ರಿ ಹಿಂಗಂತನ? ಅವಾಗ ನಕ್ಕೊಂತ ಕನ್ಯಾ ನೋಡಕ್ ಬಂದ ಅಂತ ಹೇಳು. ನಾನು ನೀನು ಹೋಗಿ ನೋಡೋಣ, ನಮ್ಮಿಬ್ಬರಿಗೂ ಇಷ್ಟ ಆತಂದ್ರ ಅವ್ನಿಗೆ ಇಷ್ಟ ಆದಂಗಲ್ಲನ. ಮತ್ತಕಿನು ನೌಕರಿ ಗಂಡ ಹಂಗ ಹಿಂಗ ಅಂತ ಅನ್ನಕತ್ರ. ಹೋಗೋಕ್ಕಿಂತ ಮುಂಚೆನ ಯಾಕೆ ಅಡ್ವೈ ಹಾಕ್ತೀಯ? ಒಬ್ರು ಇದ್ದಂಗ ಮತ್ತೊಬ್ಬ ಇರ್ತಾರನ? ಅಣ್ಣ, ಒಬ್ರು ಇದ್ದಂಗೆ ಇನ್ನೊಬ್ರು ಇರುದಿಲ್ಲ ಕರೆ. ಆದ್ರೆ ಈಗೇನು ಮದುವೆ ಆಗೋ ಹುಡುಗಿಯಾರ ಕಲ್ತು ಹುಡುಗಿಯಾರ ಇರ್ತಾವಲ್ಲ, ಅಂತವ್ಕ್ ನೌಕರಿ ಗಂಡ ಬೇಕು, ಅಂತವ್ಕ್ ಚಂದನ್ ಹುಡುಗನ ಬೇಕು. ಅದೇನ್ ನೋಡಿ ಬರ್ರಿ ಮರೆ.
ಬಾಳೆ ಬಂದು ನೀವು ಸಾಪ್ ಮಾರಿ ಮಾಡ್ಕೊಂಡ್ ಬರ್ತೀರಿ ಬರಾಕ್. ಏ ಅರ್ಜುನ, ಆ ಕನ್ಯೆ ನಾ ನೋಡಿನು ನೋಡಕತ್ತ ನಿನ್ನ ಮದುವೆ ಹೆಂಗ ಮಾಡ್ತೀನಂತ. ಏ ನಡಿಯ ಹೋಗೋಣ. ಒಯ್ ಅಣ್ಣ ಎಂತ ಹುಡುಗಿನ ಗಂಡ ಆಗ್ತಾನೆ ಯಾರು ಗೊತ್ತ. ಆದ್ರೆ ಕನ್ಯಾ ಚಂದ ಇದ್ರೆ ಅಟ್ಟ ನೀವು ಒಪ್ಕೊಂಡು ಬಾರ. ಸುಮ್ಮನೆ ಅವ್ನ ಮಾತು ಕೇಳಿ ಏನ್ರ ಹೂ ಅಂದ್ ಬರಕ್ ಹೋಗ್ಬೇಡ. ಏ ಮತ್ತೆ ನಿಂತಿ ಬಾರ. ಯಾಕ್ರಿ ನೀವು ಇಬ್ರ ಬಂದಿರಿ? ನಿಮ್ಮ ಬಂಧು ಬಳಗ ಮದ್ವೆ ಆಗೋ ಹುಡುಗ ಯಾರು ಬಂದಿಲ್ಲಲ್ರಿ? ಬಂಧು ಬಳಗ ಬರುವತ್ನಾಗ ಬರ್ತಾರೆ. ಇನ್ನು ಮದುವೆ ಆಗೋ ಹುಡುಗ ಕಂಡಪಟ್ಟೆ ನಾಚ್ಕೋತಾನ. ಅದಕ್ಕೆ ನಾನು ನನ್ನ ಹೆಂಡತಿ ಬಂದೀವಿ. ಇರ್ಲಿ ಹೇಳ್ರಿ, ಬಂದಿದ್ ಬಾಳ ಚಲೋ ಆತ. ಶಿಲ್ಪ, ನೀರ್ ತಗೊಂಬಾರವ. ಏನ್ ಚಿತ್ತ ಹುಡುಗಿ ಕಡೆನ ಹೋತಲ್ಲ, ಹೆಂಗೈತಿ ನಾ ನೋಡಿದ ಕನ್ಯೆ? ಕನ್ಯೆ ಏನ ಚಂದ ಅದಳ. ನಮ್ಮ ಅರ್ಜುನ ಆಟ್ ಬಂದಿದ್ರೆ ಚಲೋ ಆಗ್ತಿತ್ತು. ನಾ ಎಲ್ಲಾ ಮಾತಾಡೇನ ಅವ್ರು ಕೂಡ. ಅವ ಯಾವಾಗ ಬರ್ತಾನ. ಹೆಂಗ್ರಿ ಮಾತಾಡ್ತಿರಲ್ಲ? ನಮ್ಮ ವಯಸ್ಸು ದಾಡ್ಕೊಂಡ್ ಬಂದವ್ರಿ ನೀವು. ನಿಮ್ಮ ಜೊತೆ ನಾವೇನ್ ಮಾತಾಡಿದ್ರಿ? ನಮ್ಮ ತಂಗಿ ನೋಟ ನಿಮ್ಮ ಮನಿ ತುಂಬಿಸ್ಕೊಂಡ್ಬಿಡ್ರಿ. ಅಣ್ಣ ನಿನ್ ಮನಸ್ಸಿಗೆ ಬಂದಂಗ ನೀ ಮಾತಾಡಿದ್ರೆ ಹೆಂಗ? ನಾ ಹುಡುಗನ್ ನೋಡ್ಬೇಕ ಬೇಡ? ಹುಡುಗನ ಏನ್ ನೋಡುದು? ಹುಡುಗನ ಅಣ್ಣ ವೈನಿ ಬಂದಾರಿಲ್ಲ, ಇವ್ರ ಜೊತೆ ಮಾತಾಡಿದ್ರೆ ಸಾಕು. ಯಾಕೆ ಸಿಟ್ಟಿಗೆ ಹೇಳ್ತೀರಿ? ನೋಡವ್ವ, ನಮ್ ತಮ್ಮ ಅಂತೂ ಬಹಳ ಸಂಭಾವಿತ ಮನುಷ್ಯ. ಹೊಲ ಆತು, ತನ್ನ ದಗದ ಆತು, ತನ್ನ ಪ್ರತ್ಯೇಕ ಆಗಿರವ. ನಿಮ್ಮ ಅಣ್ಣನ ಮುಂದೆ ಎಲ್ಲಾ ವಿಷಯ ಹೇಳಿನವ. ರೀ ಮುಂದ್ ಏನಾರ ಹೆಚ್ಚು ಕಮ್ಮಿ ಆದಿತ್ತು ಹುಡುಗನ್ ನೋಡ್ಲಿ ಬಿಡ್ರಲ್ಲ. ನೀವು ಅದೆಲ್ಲ ತಲೆ ಹಾಕೊಳಕ್ ಹೋಗ್ಬೇಡ್ರಿ. ನನ್ನ ತಂಗಿ ನನ್ನ ಮಾತು ಮೀರುದಿಲ್ಲ. ನಾ ಹೇಳಿದ ಮನೆಗೆ ಸುಶಿಯಾಗಿ ಹೋಗ್ಕಾಡ್ರಿ. ಹಂಗ ಬೆಳೆಸಿನ ನಮ್ಮ ತಂಗಿನ. ನೋಡ್ದೆ ನಮ್ಮ ಮನ್ಯಾಗ ನಮ್ ತಮ್ಮ ಹೆಂಗ ಅದಾನಲ್ಲ, ಹಂಗ ಇವ್ರ ಮನ್ಯಾಗ ಇವ್ರ ತಂಗಿ ಹಂಗ. ನೀವ್ ಅಂದಂಗ ಆಳ್ತವ್ರಿ. ನೀವ್ ಏನ್ ಮಾತಾಡ್ತೀರಿ ಮಾತಾಡ್ರಿ. ಸ್ವಲ್ಪ ನಿಮ್ ಜೋಡಿ ಮಾತಾಡುದಿತ್ತು. ಮಾತಾಡಲ್ಲ, ಯಾರು ಬೇಡ ಅಂತಾರ? ಸ್ವಲ್ಪ ಅಲ್ಲ, ಇಲ್ಲಿ ಯಾರು ಹೊರಗಿನವ್ರು ಅದಾರ, ಮಾತಾಡ್ರಿ. ಸ್ವಲ್ಪ ಬ್ಯಾರೆ ಮಾತಾಡುದಿತ್ರಿ. ಹೌದ್ರ? ಏನ್ರಿ ಅದು ಮಾತಾಡೋದು? ನೀವು ಮೊದಲ ದೊಡ್ಡ ಮಣಿತನದವ್ರ. ನಿಮ್ಮಂತವ್ರ ಜೋಡಿ ಸಂಬಂಧ ಬೆಳೆಸೋದ ನಮ್ದ ದೊಡ್ಡ ಮಾತು. ಅಂತದ್ರಾಗ ನಂದೊಂದು ಮಾತು ನಡೆಸ್ಕೊಡ್ಬೇಕು ನೀವು. ಅದ್ಯಾಕೆ ಹಂಗ ವಜ್ಜಿ ಮಾತಾಡಕತ್ತೀರಿ? ನಮ್ಮ ಮೇಲೆ ವಿಶ್ವಾಸ ಇಟ್ಟು ಕನ್ಯಾ ಕೊಡಕತ್ತೀರಲ್ಲ, ಅದ ದೊಡ್ಡ ಮಾತು. ಇರ್ಲಿ, ಅದೇ ನಿಮ್ಮ ಮಾತು. ಕನ್ಯಾ ಏನೋ ಕೊಡ್ತೀನ್ರಿ, ವರದಕ್ಷಿಣೆನೂ ಕೊಡ್ತೀನಿ. ಆದ್ರ ಮದಿ ಬಂದು ಸುಮ್ಮ ಅಷ್ಟ ಸಂಕ್ಷಿಪ್ತದಾಗ ಒಂದು ಗುಡಿಯಾಗ ಆದ್ರ ಚಲೋ ಆಕೈತಿ. ಏನ್ ಮಾತಾಡ್ತೀರಿ ನೀವು? ಅಲ್ಲ, ನಮ್ ತಮ್ಮನ ಮದುವೆ ಹಂಗ ಆಗ್ಬೇಕು ಹೆಂಗಾಗ್ಬೇಕು ಅಂತ ಆಸೆ ಹೊತ್ತು ಕುಂತಾರ ನಾವು. ಈ ವರದಕ್ಷಿಣೆ ಮಾತೈತಲ್ಲ, ನೀವು ಕೊಡ್ರಿ ಬಿಡ್ರಿ. ಆದ್ರ ಮದ್ವೆ ಮಾತ್ರ ನಾವ್ ಹೇಳ್ದಂಗ 10 ಮಂದಿ ನಿಂತು ನೋಡುವಂಗ ಆಗ್ಬೇಕು ನಮ್ ತಮ್ಮನ ಮದುವೆ. ನೀವೆಲ್ಲ ಮದ್ವಿ ದ್ವಾರದ ಮಾಡ್ಬೇಕಂತ ಆಸೆ ಇಟ್ಕೊಂಡ್ ಕೂತೀರಿ. ಆದ್ರ ನಮ್ಮಲ್ಲಿ ಅಂತಮ್ರ ಸುದ್ದಿಲ್ಲ. ಏನಾರ ಮಾಡಿ ಒಟ್ಟು ಕೆಡ್ಸಕ ಬರ್ತಾರೆ. ಹಿಂಗಾಗಿ ಮದ್ವಿ ಒಟ್ಟು ಸಾಣದ್ ಮಾಡಿದ್ರೆ ಚಲೋ ಅನಿಸ್ತೈತಿ. ಚಲೋ ನಡೆಯಕ್ ಹತ್ತೈತಿ ಅಂದ್ರ ಕೆಡ್ಸವ್ರು ಇದ್ದೇ ಇರ್ತಾರ. ಈ ವಿಷಯ ಹೇಳಕ್ಕ ಇಲ್ಲಿ ತನ ಕರ್ಕೊಂಡ್ ಬಂದ್ರೆ ಇಲ್ಲಿ ಬರ್ರಿ. ಇದು ರೀ, ಮದ್ವಿ ಒಂದ್ ಅಷ್ಟ ಸಂಕ್ಷಿಪ್ತ ಮಾಡ್ತೀರಂದ್ರ ನನ್ನ ತಂಗಿನ ನಿಮ್ಮ ಮನೆಗೆ ಕೊಡ್ತೀನಿ. ಇಲ್ಲಾಂದ್ರ ಹಿಂಗ ಬಿಟ್ರ ನಮ್ ತಮ್ಮನ ಮದ್ವೆ ಆಗೋದು ದೂರ. ಅವ್ರ ಏನ್ ಕೇಳಕತ್ತಾರ? ಭಾಳ ಅಂದ್ರ ಮದ್ವೆ ಸಿಂಪಲ್ ಮಾಡೋಣ ಅಂತಾರಲ್ಲ, ಆತ್ ಒಪ್ಕೊಳ್ಳೋದ ಚಲೋ ಅನ್ಸಕತ್ತೈತಿ. ಆತ್, ನೀವು ಹೇಳೋದು ಬರೋಬರೇನ ಐತಿ. ಹಾ, ನೀವು ಅಂದಂಗ ಆಗ್ಲಿ. ಆದ್ರ ಅವ್ರನ್ನ ವಿಚಾರ ಮಾಡೋಣ. ಅವ್ರ ಒಪ್ಲಿ ಬಿಡ್ರಿ. ಆದ್ರ ಮದ್ವಿ ಮಾತ್ರ ಸಂಕ್ಷಿಪ್ತ ಮಾಡ್ಬೇಕ್ರಿ. ಅವ್ರನ್ನೂ ನೀವ ಒಪ್ಪಿಸ್ಬೇಕು ಹೆಂಗಾರ ಮಾಡಿ. ಆಯ್ತು, ಈಗ ನಾವು ಒಪ್ಪಿವಿ, ನೀವು ಒಪ್ಪಿವ್ರಿ. ಅವ್ರು ಒಂದ್ ಮಾತು ಕೇಳು, ಒಪ್ಪಿಗೆ ಐತಿ ಎಲ್ಲ ಕೇಳೋದು ಚಲೋ ಅಲ್ಲ, ಕೇಳೋಣ ಬರ್ರಿ. ಪಾರ್ವತಿ, ನಮ್ಮ ತಮ್ಮನ ಮದುವೆರ 10 ಮಂದಿ ನಿಂತು ನೋಡುವಂಗ ಮಾಡ್ಬೇಕಂತ ನಾ ಮಾಡಿದ್ನಿ. ಆದ್ರೆ ಅವ್ರು ನೋಡಿದ್ರ ಸುಮ್ಮನೆ ಯಾದಿ ಮೇಲೆ ಶಾದಿ ಮಾಡೋಣ ಅನ್ನಕತ್ತಾರ. ಹೆಂಗ್ ಮಾಡೋಣ? ಹೆಂಗ್ ಮಾತಾಡ್ತೀರಿ? ನಮ್ಮ ಮದ್ವಿ ಹೆಂಗಾಗೈತಲ್ಲ, ನಮ್ಮ ಅರ್ಜುನ ಮದ್ವಿ ಹಂಗ ಆಗ್ಬೇಕು. ಅವ್ರ ಖರ್ಚು ಕೊಡ್ಲಿಕ್ಕೆ ಬಿಡೋಡ್ರಕ ನಾವ ಅಷ್ಟು ಖರ್ಚು ಹಾಕಿ 10 ಮಂದಿ ನಿಂತ್ ನೋಡ್ಬೇಕು. ಹಂಗ ಮದ್ವಿ ಮಾಡೋನು. ಯಾಕೆ ಹಂಗ ಮಾಡೋದು ಬೇಡ ಅಂತ ಹೇಳಿ ನಾ ಎಲ್ಲ ಅವ್ರ ಮುಂದೆ ಹೇಳಿನ್ರಿ. ಸುಮ್ಮ ಮದುವೆ ಅಷ್ಟ್ರ ಪೂರ್ತಕ ಮಾಡೋಣ್ರಿ. ಒಟ್ಟ ನಮ್ ಜೀವನ ಬರ್ಬಾದ್ ಮಾಡಕ್ ನಿಂತಿ. ಯಾವ ಅಣ್ಣ ತನ್ನ ತಂಗಿ ಜೀವನ ಹಾಳು ಮಾಡ್ತಾನವ? ನೀ ನಮ್ಮ ಮನೆಗೆ ಬರ್ತೀಯಲ್ಲ, ನಿನಗ ಅವಾಗೆಲ್ಲ
ರೀ ಹುಡುಗಿ ಮನಸ್ಸರ ಐತಿಲ್ಲ ಮದುವೆ ಆಗಕ್ಕೆ. ಇಷ್ಟು ಲಗುನ ಮದುವೆ ಯಾಕಂತೇಳಿ ಸಿಟ್ಟಿಗೆ ಹೇಳ್ರಿ. ಅದನ್ನ ಬಿಟ್ರೆ ಮತ್ತೆ ಬೇರೆ ಏನಿಲ್ರಿ. ಅರ್ಜುನ್ ಆತು ನೀನಾತು ಏನು ಒಂದು ವಿಚಾರ ಮಾಡಿ ಕಿರಿಕಿರಿ ಮಾಡ್ಕೊಂಡ ನೋಡ್ರಪ್ಪ, ನಮಗಂತೂ ಈ ಸಂಬಂಧ ಒಪ್ಪಿಗೆ ಐತಿ. ಮದುವೆ ಯಾವಾಗ ಅಂತ ನಾನು ನಿಮಗೆ ತಿಳಿಸ್ತೀನಿ. ಯಾವಾಗಂತ ತಿಳಿಸ್ರಿ, ಆದ್ರೆ ನಾ ಹೇಳ್ದಂಗೆ ಆಗಿಲ್ರಿ. ಮದುವೆ ನೀವು ಅನ್ನಂಗೆ ಆಕತಿ. ಯಾಕೆ ಚಿಂತೆ ಮಾಡ್ತೀರಿ? ನಮ್ಮ ಮನೆಗೆ ಆ ಹುಡುಗಿ ಬಂದಿಂದ ಅದು ಹೆಂಗೆ ನೋಡ್ಕೋಬೇಕ ನಾವೆಲ್ಲ ನೋಡ್ಕೋತೀವಿ. ನಾವೇನು ಬರ್ತೀವಿ. ಪಾರ್ವತಿ ನಡಿ, ತಡಾಕತ್ತಿ. ಫೋನಿಲ್ಲ ಗುರುತಿಲ್ಲ, ಆಕಿನ ಹೋಗಿ ನಮ್ಮ ಮನೆ ಸೊಸಿ ಮಾಡ್ಕೊಂತೀನಿ ಅಂತ ಹೇಳ್ತಿರಲ್ಲ, ನೋಡ್ರಿ ನಾಳೆ ಏನಾರ ಹೆಚ್ಚು ಕಮ್ಮಿ ಆದಿತ್ತು. ಎಲ್ಲ ಹೊತ್ನಾಗ ಎಲ್ಲದಕ್ಕೂ ಶೋಷೆ ಮಾಡಬಾರ್ದು. ಹುಡುಗಿ ಅಂದ್ಮೇಲೆ ಮದುವೆ ಅಂದ್ರೆ ಸ್ವಲ್ಪ ನಾಚ್ಕೊಳಾಕಿನ ಒಳ್ಳೆ ಅನ್ನಕಿನ ಯಾರ ಮದುವೆ ಆಗ್ತೀನಿ ಅಂತ ಮುಂದೆ ಬಂದ್ಬಿಡ್ತಾರ. ಅವ್ರನ್ನ ಮಾತಾಡಿದ್ದಕ್ಕೂ ಅವ್ರ ತಂಗಿ ಮಾತಾಡಿದ್ದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲಲ್ರಿ. ಎಷ್ಟು ಕನ್ಯಾ ನೋಡಿ ಬಂದಿವಿ ಹೇಳು. ಎಲ್ಲ ಕಡೆ ಅಸಹ್ಯಾಗೆ ಬಂದಿಲ್ಲ. ಈಗ ಅವನಾಗೆ ಕನ್ಯಾ ಕೊಡ್ತೀನಿ ಅನ್ನಕತ್ತಾನ. ನಿನಗೆ ಯಾವ ದೇವರು ಅವನಿಗೋಡ್ಲ? ಮದುವೆ ಅಂದ್ರೆ ಜೀವನದಾಗ ಒಂದೇ ಸಲ ಆಗೋದಿರ್ತೈತಿ. ನಮ್ಮಿಂದ ಅರ್ಜುನನ್ ಬಾಳೆ ಹಾಳಾಗ್ಬಾರ್ದು ನೋಡ್ರಿ. ಅರ್ಜುನ ನನಗೇನು ಮಗ ಏನ? ತಮ್ಮದನವ, ನನ್ನ ಪ್ರೀತಿ ತಮ್ಮ. ಅವನು ಬಾಳೆ ಶುದ್ಧ ಆಗ್ಲಿ ಅಂತ ನಾ ಬಯಸ್ಬೇಕಲ್ಲ. ನಾನ್ ನಿಮಗೇನು ಅನ್ನಕತ್ತಿಲ್ರಿ. ಬಂದಾಕಿ ನಮ್ಮ ಅರ್ಜುನ್ ಜೋಡಿ ಹೊಂದಾಣಿಕೆ ಮಾಡ್ಕೊಂತಾಳನೆ. ಗಂಡ ಹೆಂಡತಿ ಅಂದ್ರ ಜೋಡೆತ್ತಿನ ಬಂಡಿ ಇದ್ದಂಗ. ಅವ್ರವ್ರಿಗೆ ಕೊಳ್ ಕಟ್ ಕೈ ಬಿಡುದು, ತಾವ ಹೇಳ್ಕೊಂಡು ಹೋಗ್ತಾರ. ಏನಾರ ಮಾಡ್ರಿ, ಒಟ್ಟ ಅರ್ಜುನ್ ಜೀವನ ಒಂದು ದಂಡಿಗೆ. ಶಿಲ್ಪ, ನನ್ನ ಪ್ರೀತಿ ಮಾಡಿ ಇನ್ನೊಬ್ಬರ ಸಂಗಡ ಹರಗಡಕತ್ತಿ. ಅದನ್ ಕೇಳಕ್ ನೀ ಯಾರ? ವರ್ಷ ಗಂಟ್ಲೆ ನಾನು ಗುಡಾಡ್ಯಾಡಿ ನಾ ಯಾರನ್ನು ಗೊತ್ತಾಗ್ಲಿಲ್ಲ ನಿನಗ. ಮದುವೆ ಆಗಂಗಿಲ್ಲ ಅಂದ್ರ ನಿನ್ ತಗೊಂಡ್ ನಾ ಏನ್ ಮಾಡ್ಲಿ? ನನ್ ಮದುವೆ ಆಗಮದಾನವ. ನನ್ನ ಜೋಡೆ ಮಾಡೋದೆಲ್ಲ ಕಾರ್ಬಾರ್ ಮಾಡಿ ಈಗ ಅವನ್ಯಾಗ ಮದುವೆ ಐತಿ. ನಿನ್ ಗತ್ಲೆ ಅವ್ನ ನಂಬಿಸ್ ಕೈ ಕೊಟ್ಟಿಲ್ಲ. ಮದುವೆ ಯಾಕೆ ನಂದಾನ, ಅದಕ್ಕ ಪ್ರೀತಿ ಮಾಡಕತ್ತೇನ ಅವನ. ಆಗ ಹೋಗ, ನಾ ಉಂಡ್ ಎಸದ್ ಪತ್ರೋಳಿದೀನಿ. ಅವನ ಬಗ್ಗೆ ಏನ್ ತಿಳ್ಕೊಬೇಡ, ಅದೊಂಥರ ಹುಚ್ಚರ್ಗತ್ಲೆ ಐತದ. ನೀನ್ ಪ್ರೀತಿ ಮಾಡಿ ಹುಚ್ಚಿಡ್ಸ್ಕೊಂಡ ನಾಳೆ ನಾನು ಹುಚ್ಚಿಡ್ಸ್ಕೋಬೇಕನ? ನೀ ಯಾಕೆ ಹುಚ್ಚಿಡಿಸ್ಕೋತಿ? ನಾನು ನಿನ್ನ ಮದ್ವಿನ ಆಗೋರೋದೇವಲ್ಲ. ನಿಮ್ ತಂಗಿ ನಾ ಪ್ರೀತಿ ಮಾಡೋದ್ ಬಿಡೋಣ, ನಾನು ಅವಾಗ ಬಿಟ್ಬಿಟ್ಟಿನಿ. ಈಗ ಆಕಿಗೆ ನನಗೆ ಏನು ಸಂಬಂಧ ಇಲ್ಲ ನೋಡು. ಈಗ ಮತ್ ಇನ್ನೊಬ್ಬನ ಪ್ರೀತಿ ಮಾಡತ್ತಾಳ ಆಕಿ. ಆಕಿನ ಮ್ಯಾಗ ಇರೋ ಸಿಟ್ಟಿನ ಸಂಬಂಧ ಆಕಿನ ಮ್ಯಾಗ ನಿಮಿತಿ ಹೊರಸ್ತೇನ? ನಿಮ್ ತಂಗಿ ನಿನಗೆ ಯಾವಾಗಾದ್ರೂ ಒಳ್ಳೆಕಿನೇ, ಆದ್ರ ಆಕಿ ಎಷ್ಟು ಮೋಸಗಾರ್ತಿ ಅನ್ನೋದು ನನಗೆ ಗೊತ್ತದ. ಅಂಥದ್ದೇನು ಮೋಸ ಮಾಡ್ಯಾನ ತಂಗಿ ನಿನಗೆ? ನನಗಷ್ಟ ಅಲ್ಲ, ನನಗ ನಿನಗ ಎಲ್ಲರಿಗೂ ಮೋಸ ಮಾಡತ್ತಾಳ ಆಕಿ. ಪಟ್ಟಣ ಆಕಿಂದು ಮದುವೆ ಮಾಡಿ ಹಂಪರಿ, ಇಲ್ಲಾಂದ್ರ ಊರಾಗ ಯಾರ್ದ ಹೆಸರು ಹಾಳು ಮಾಡ್ತಾಳ ಆಕಿ. ಬಿಡು ಅಣ್ಣ, ಒಂದ ಮಾತನಾಗ ಬಿಟ್ಟಿಲ್ಲ, ಅಷ್ಟು ಸಾಕು. ಆಕಿನ ಹೆಂಗ್ ವಿಚಾರ ಮಾಡ್ಬೇಕಲ್ಲ ಅದು ನನಗೆ ಗೊತ್ತೈತಿ. ಏನು ಗೊತ್ತೈದೋ ಏನೋ, ಮೊದಲ ತಳಿಸಿ ಬುದ್ಧಿ ಹೇಳಕ್ಕಿ. ನಮ್ಮ ಹುಡುಗಿನ ಕೊಡಾಕ ಅವ್ರಾಣ ಮುಂದಾಗ್ಯಾನ, ಮದುವೆ ಮಾಡಾಕ ನಾವು ಮುಂದಾಗೀವಿ. ಇದಕ್ಕೆ ನೀನು ಅಡ್ಡ ಹಚ್ಚಂಗಿಲ್ಲಲ್ಲ ಅಣ್ಣ. ನನ್ನ ಮದುವೆ ಪೂರ್ತಿ ನೀನು ವೈನಿ ಏನು ವಿಚಾರ ಮಾಡ್ತೀರ ಅದಂತ ಅಂದೇನಲ್ಲ, ನಾ ಯಾಕೆ ಅಡ್ಡ ಹಚ್ಚಲಿ? ನೀವು ನನ್ನ ಒಳ್ಳೇದಕ್ಕೆಲ್ಲ ಮಾಡಾಕತ್ತಿದ್ದೆ, ನೀವು ಹೆಂಗಂತೀರಿ ಹಂಗೆ. ಮದುವೆ ಆಗಾಕಿ ನಮ್ಮ ಮನೆಗೆ ಬರುತ್ತಾನ, ನೀ ಆಕಿಗೆ ಏನೂ ಅನ್ನಂಗಿಲ್ಲ ಅಂತ ನನಗೆ ಮಾತು ಕೊಡು. ಎಂಥ ಇಕ್ಕಟ್ಟಿನಾಗ ಸಿಗಿಸಿಡ್ತೇನ? ಒಂದು ಮಾತು ಏನರ ಬರ್ತೈತಿ ಹೋಗ್ತೈತಿ, ಅಲ್ಲಿ ಏನರ ಮಾತಾಡ್ಬೇಕಾಕೈತಿ. ಮಾತು ಕೊಡು ಅಂದ್ರೆ ತಿಳಿ ಮಾತಲ್ಲಣ್ಣ. ನೋಡಿಲ್ಲ ಹೆಂಗಾಗ್ಯಾವ ಅನ್ನೋದು. ಮಾತೇನು ಬೇಡ, ಆದ್ರೆ ನಿನ್ನ ಮಾತು ಹೇಳ್ದಾಗ ನಾ ಕೇಳ್ತೀನಿ. ಅಕ್ಕಿ ಒಂದ್ ಏನಾರ ಅನ್ನೋದಕ್ಕೆ ನೀ ಒಂದ್ ಏನಾರ ಅಂದ ಅಂತಿ, ಅದಕ್ಕೆ ಹಂಗೆ ಅನ್ನೋದಿಲ್ಲ ಅಂತ ನೀ ನನಗೆ ಮಾತು ಕೊಡ. ಮಾತು ತಗೋಣ, ಏನೂ ಅನ್ನೋದಿಲ್ಲ. ತಂದಿಲ್ಲದ ಪ್ರವೇಶಿ ಮಗಳದಳ, ಅಣ್ಣನ ಅಕ್ಕಿನ ಜೋಪಾನ ಮಾಡ್ಯಾನ. ಇನ್ನು ಮ್ಯಾಗ ಅಕ್ಕಿಗೆ ಎಲ್ಲ ನಾವ ನೋಡ. ವಯಸ್ಸಿನಾಗ ನನಗೆ ದೊಡ್ಡವ, ಎಲ್ಲ ತಿಳ್ದವ. 4 ಮಂದಿ ಮದುವೆ ಮಾಡಿ ಅವ್ರ ಜೀವನ ದಾಂಡಿಗೆ ಹಚ್ಚದವ. ಇನ್ನು ನನ್ನ ಜೀವನದಾಗ ಏನರ ಹುಳಿನಿತ್ಯ ಇಲ್ಲ, ಹೆಂಗಂತೆ ಹಂಗಾಗಲಿ. ಹಿಂಗಿರ್ಬೇಕು ನೋಡಪ್ಪ. ಅಣ್ಣನ ಮಾತು ತಮ್ಮ ಕೇಳುವಂಗ, ತಮ್ಮನ ಮಾತು ಅಣ್ಣ ಕೇಳುವಂಗ, ಹೆಂಗಿದ್ರನ ಚಂದ.
ಏನೂ ತಿಳಿಲಾರ್ದ ವಯಸ್ಸಿನಾಗ ಒಬ್ಬನ ಪ್ರೀತಿ ಮಾಡಿತ್ತು ಸುಮ್ಬಿಟ್ರೆ ಈಗ ಮತ್ತೆ ಅವನ್ ಬಿಟ್ಟು ಬೇರೆದವ್ ಲವ್ ಮಾಡಕತ್ತೇನ ಅಲ್ಲ ನಿನಗೆ ಮೈಯಾರಿ ಎಷ್ಟು ಉಂಡೈತಿ ಕೇಳ್ದ ಯಾವಂದ ಜೊತೆ ನನ್ನ ಮದ್ವಿ ಮಾಡತಿ ನಾ ಪ್ರೀತಿ ಮಾಡೋದ್ರಾಗ ಏನ್ ತಪ್ಪೈತಿ ಒಬ್ಬಾಕಿನ ತಂಗಿ ಅದ ಎಷ್ಟು ದಿನ ಕಾಳಜಿ ಮಾಡಿದ್ರೆ ಭಾಳ ಮಾತಾಡಕತ್ತಿಲ್ಲ ಹೊಡಿ ಯಾವನ್ ಜೊತೆ ಮದ್ವಿ ಮಾಡ್ತಿಯಲ್ಲ ಅವ್ರ ಮನಿನ ಸರ್ವನಾಶ ಮಾಡ್ತೀನಿ. ನಿನ್ನಂತ ಕಟಕ್ ಮನಸ್ಸಿದ್ದಕ್ಕೆ ಜೋಡಿ ಏನ್ ಮಾತಾಡೋದು ಪಟ್ನ ಮದ್ವಿ ಮಾಡಿ ಹಂಪರಿದ ಚಲೋ ನೀನು. ಏನ್ ಮಾಡ್ತೀರಿ ನೋಡ್ರಿ ಒಂದ್ 4 ದಿನದಾಗ ಮದ್ವಿ ನಿಮಿಷ ಬಿಡ್ರಿ. 4 ದಿನ ಅಂದ್ರೆ ಹೆಂಗ್ರಿ? ಇಷ್ಟ್ಯಾಕೆ ಅವಸರ ಮಾಡಕತ್ತೀರಿ ನೀವು? ಅದೆಲ್ಲ ಹೇಳಕ್ ಆಗುದಿಲ್ರಿ, ಸ್ವಲ್ಪ ನೀವ ತಿಳ್ಕೊರಿಲ್ಲ. ಆತ್ ತಗೋರಿ, ಮದುವೆನೂ ದೊಡ್ಡದು ಮಾಡೋದು ಬೇಡ ಅಂತೀರಿ, ಅವಸರನೂ ಮಾಡಕತ್ತೀರಿ. ಒಂದ್ 4 ದಿನದಾಗ ಮಾಡೋನ್ ತಗೋರಿ. ಏನ್ ಮಾತಾಡ್ತೇನ ನೀನು? ಎಲ್ಲಾದ್ರ ಒಟ್ಟು ಅವಸರ ಏನ? ಅವ್ರದ್ದೇನು ಕಿರಿಕಿರಿ ಐತೆ ಯಾರಿಗೊತ್ತ, ಅವ್ರ ಮದುವೆ ಅವಸರ ಇಟ್ಟಾರ. ನಂಗೇನು ಆಗುದಿಲ್ಲ ಮರ, ಹಿಂಗ ಅವಸರ ಮಾಡಕತ್ರ ನಮಗ್ ಕಿರಿಕಿರಿ ಇವೆಲ್ಲ. ಒಬ್ಬೊಬ್ಬರ ಕಷ್ಟ ಏನಿರ್ತೈತಿ ಯಾರಿಗ್ ಗೊತ್ತು, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಕತಿ. ಇಂದ್ ಮಾಡಿದ್ರು ಮದ್ವಿನ, ನಾಳೆ ಮಾಡಿದ್ರು ಮದ್ವಿನ, 4 ದಿನದಾಗ ಮದ್ವಿ ಮಾಡಿ ಮುಗಿಸ್ಬಿಡುನು. ನನ್ನ ಮದುವೆ ಮಾಡಿ ಒಟ್ಟ ಈ ಮನೆಗೆ ಹೋಗಿ ಬರ್ತಕ ನಿಮಗಂತೂ ಇಬ್ಬರಿಗೆ ಸಮಾಧಾನ ಇಲ್ಲ ನೋಡು. ಹೌದಾ, ಇಟ್ಟಾಗ ಅವಸರ ಮಾಡತ್ತೀರಿ ನೀವು? ಎಲ್ಲ ನಿಮ್ ಮುಂದೆ ಹೇಳಿದೆ ಐತಲ್ರಿ, ಇವ್ರ ಮುಂದೆ ಏನ್ ಹೇಳಿದ್ರಿ ಮತ್ತ? ಅರ್ಜುನ, ಎಲ್ಲ ನಮ್ಮದು ಹೇಳ್ಯಾರ ಅವರು, ಅವ್ರದೆಲ್ಲ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವನೆಲ್ಲ ಯಾಕಪ್ಪ ನೀ ನನಗೆಲ್ಲ ಮಾತು ಕೊಟ್ಟಿ ಇಲ್ಲ, ನೀ ತೋರಿಸಿದ ಹುಡುಗಿನ ಮದ್ವೆ ಮಾಡ್ಕೊತೀನಿ ಅಂದಿ ಇಲ್ಲ, ಮಾತು ಮುಗಿತಪ್ಪ, ನಾವೆಲ್ಲ ಸುತ್ತ ಮಾಡ್ತೀವಿ, ಸುಮ್ಮನೆ ನೀ ಯಾವನ ಮದುವೆ ಅಕ್ಕಿ ಆಗಿ ಹೋಗ, ನಿನ್ನ ಬಾಳೆನ ಸರ್ವನಾಶ ಮಾಡಿಬಿಡ್ತೇನ. ಯಾಕೆ ನನ್ನ ಕಾಡಾಕತ್ತಿ? ನಾ ಬ್ಯಾಡ್ ಹೋದಿಲ್ಲ, ಬಿಟ್ಟು ಬಿಡ್ತೀನಿ ಆದ್ರ ಇನ್ನೊಬ್ರು ಬಾಜು ಅಲ್ಲ. ನನ್ನ ಜೀವನದಾಗ ಎಲ್ಲಾ ತರ ಕಾಡತ್ತೆ, ಹಿಂಗ ಕಾಡಿದ್ರ ಚಲೋ ಅಲ್ಲ ನೋಡು. ಇದ್ದಕ್ಕಿ ಹೆಚ್ಚು ಕಾಡ್ತೀನಿ, ನೀ ಬರೀ ಮದುವೆ ಆಗ ಅವಾಗ ಕಾಡ್ತೀನಿ. ನನಗ ಮೊದಲ ನನಗೆ ಇಷ್ಟ ಇಲ್ದ ನಮ್ಮ ಅಣ್ಣ ಮದ್ವಿ ಇಟ್ಟಿದಾನ, ನನ್ ಕಾಡಕ್ ಹೋಗ್ಬೇಡ. ನಾ ನಿನ್ನ ಮದ್ವಿ ಸಂಬಂಧ ಕಾಡತ್ತಿಲ್ಲ, ಆದ್ರೆ ನೀನ್ ನಾನು ಬಿಟ್ಟು ಇನ್ನೊಬ್ಬನ ಲವ್ ಮಾಡ್ದಲ್ಲ, ನಾ ಅದ್ರ ಸಂಬಂಧ ಕಾಡತ್ತೀನಿ ನಿನ್ನ. ಮತ್ತಿ ನನ್ ಮದ್ವಿ ಆಗಂಗಿಲ್ಲ ಅಂದ್ರ ನನ್ನ ಜೀವನ ನಾನ್ ನೋಡ್ಕೋಬೇಕಲ್ಲ. ಏನು ನಿನ್ನ ಜೀವನ ನೋಡೋ ಸಂಬಂಧ ನೀ ಇನ್ನೊಬ್ಬನ ಲವ್ ಮಾಡ್ತಿ? ನಿಮ್ಮ ಅಣ್ಣನ ಮಾತ್ ಕೇಳಿ ನಮ್ಮ ಅಣ್ಣನ ಮಾತ್ ಕೇಳಿ ನಾನ್ ನಿನ್ನ ಮದ್ವಿ ಆಗ್ಬೇಕಾ? ಹಂಗೇನ್ರ ನೀ ನನ್ ತಾಳಿ ಕಟ್ಟಿದೆ ಅಂದ್ರ ನಿನ್ನ ಮನಿ ಒಡದ ಒಟಾಳಿ ಮಾಡ್ತೇನೆ. ಮನಸ್ಸಿದ್ರ ಮದುವೆ ಹಾಕಿನಂತೇಳಿ, ಇರ್ಲಿಕ್ಕಂದ್ರ ಬಿಟ್ಟು ಬಿಡು. ಯಾರ್ದಾರ ಶಿಡ್ ತಂದು ಯಾರ ಮ್ಯಾಗಾರ ಹಾಕಿ ನಮ್ಮ ಮನೆ ಊಟ ಮಾಡಬೇಡ. ಯಾರಿಗೆ ಹೇಳಿದ್ರು ನನ್ನ ಮಾತು ಕೇಳುವರ ನಿನ್ನ ಗಂಟು ಹಾಕ್ಬೇಕಂತಾರ, ನಾ ಸಾಯ್ಲೇನ? ಸತ್ತು ಏನು ಸಾಧಿಸ್ತಿ? ಬಂಗಾರ ಅಂತ ಮನೆತನ ಐತಿ, ಬಂಗಾರ ಅಂತ ಅನ್ನ ವೈನಿ ಅದಾರ. ನಮ್ಮ ಮನೆಗೆ ನೀ ನಡ್ಯಾಕ ಬಂದಿ ಅಂದ್ರೆ ನೀ ಪುಣ್ಯ ಮಾಡಿರ್ಬೇಕ. ನಿನಗೆ ಮನಸ್ಸಿರ್ಲಿಕ್ಕೂ ನನಗೆ ಮನಸ್ಸಿರ್ಲಿಕ್ಕೂ ಅಂದ್ರೆ ಹೆಣ್ಣು ಕೊಡಾಕ ನಿಮ್ಮ ಅಣ್ಣ ಮುಂದಾಗ್ಯಾನ, ಹೆಣ್ಣು ತೊಗೊಳಕ ನಮ್ಮ ಅಣ್ಣ ಮುಂದಾಗ್ಯಾನ. ಸುಮ್ ಹೂ ಅಂದ್ಬಿಡ, ಅವ್ರವ್ರಿಗೆ ವಜ್ಜಾಗೋದು ಬೇಡ. ಹ್ಞೂ ಅಂತೇನೆ, ಮುಂದೆ ಯಾವ ಪರಿಸ್ಥಿತಿಗೆ ತಂದು ನಿಂದಿರ್ಸ್ತಾನೆ ನೋಡು. ಮದುವೆ ಆಗಾಕಿ ನಮ್ಮ ಮನೆಗೆ ಬರುತ್ತಾನ, ನೀ ಆಕಿಗೆ ಏನು ಅನ್ನಂಗಿಲ್ಲ ಅಂತ ನನಗೆ ಮಾತು ಕೊಡು. ಮಾತು ತಗೋಣ, ಏನೂ ಅನ್ನೋದಿಲ್ಲ. ಮದುವೆ ಆಗಿ ನಿನ್ನ ಮನೆಗೆ ಬರೋಣ, ನಿನ್ನ ಯಾವ ಪರಿಸ್ಥಿತಿಗೆ ತಂದು ನಿಂದಿರ್ಸ್ತಾನೆ ನೋಡು.